ಗುರುಜಿ, ಕಾರ್ಯಕ್ರಮದ ಪ್ರಾರಂಭದಲ್ಲಿ ಹೇಳ್ತಿದ್ರಿ ನಂಜನಗೂಡು ನಂಜುಂಡೇಶ್ವರ ಕ್ಷೇತ್ರಕ್ಕೆ ನಾವಿವತ್ತು ಹೋಗ್ಬೇಕು, ರಥೋತ್ಸವ ಬಹಳ ವಿಜೃಂಭಣೆಯಿಂದ ನಡೆಯುತ್ತೆ, ಹಾಗೆ ಧರ್ಮ ಅರ್ಥ ಕಾಮ ಮೋಕ್ಷ ದೊರೆಯುತ್ತೆ ಅಂತ ಹೇಳಿದ್ರಿ. ಇನ್ನೇನು ಫಲಪ್ರಾಪ್ತಿಯಾಗತ್ತೆ ಅಂತ ಹೇಳ್ತೀರಾ ಗುರುಜಿ? ಇಲ್ಲಿ ನಾವುಗಳು ನಂಜುಂಡೇಶ್ವರನ ಜೊತೆಗೆ ನಿಮಗೆಲ್ಲರಿಗೂ ಸೂಕ್ಷ್ಮವಾಗಿ ಒಂದು ಗಮನಕ್ಕೆ ತರಬೇಕು. ಜಗನ್ಮಾತೆಗೆ ಇವತ್ತಿನ ದಿವಸ ಸಂತೋಷ ಏನು ಅಂದರೆ, ನಾವುಗಳು ಈ ಪ್ರದೋಷದ ದಿವಸ ಏನು ನಮಸ್ಕಾರ ಮಾಡ್ತಾ ಇದ್ದೀವಿ, ಮುನೀಶ್ವರನ ಸಂಚಾರ ಪೂರ್ವಕವಾಗಿರ್ತಕ್ಕಂಥ ರಥೋತ್ಸವ ನಡೀತಾ ಇದೆ. ನಾಳೆ ದಿವಸ ಮರಿದೆ ರಾಜ್ಯದ ಮುಖ್ಯಮಂತ್ರಿಗಳು, ಎಲ್ಲ ಮಂತ್ರಿವರ್ಗದವರು ಯಾರ್ಯಾರು ಕಾರ್ಯಕ್ರಮ ನೋಡ್ತಾ ಇದ್ದೀರಾ, ಪ್ರತಿಯೊಬ್ಬರು ರಾಜ್ಯ ಶುಭೇಚ್ಛೆಗೋಸ್ಕರ ದಯವಿಟ್ಟು ಶ್ರೀಕಂಠೇಶ್ವರ ನಂಜನಗೂಡು ನಂಜುಂಡೇಶ್ವರನಿಗೆ ಹೋಗಿ, ಮೈಸೂರು ಜಿಲ್ಲೆಯಲ್ಲಿರ್ತಕ್ಕಂಥ ನಂಜುಂಡೇಶ್ವರನ ಹತ್ರ ಹೋಗಿ, ಪಂಚರಥ ಇಳಿದ ತಕ್ಷಣ ಆ 5 ರಥಗಳಲ್ಲಿರ್ತಕ್ಕಂಥ ಉತ್ಸವ ಮೂರ್ತಿಗಳು ಎಲ್ಲ ಒಳಗಡೆ ಪ್ರವೇಶ ಮಾಡೋಕ್ಕೆ ಮೊದಲು ಎಡಭಾಗದಲ್ಲಿ ತಿರುಜ್ಞಾನ ಸಂಬಂಧರ್, ಅಪ್ಪರ್ ತಿರುನಾವಕರಸರ್, ತಿರುಸುಂದರಮೂರ್ತಿ, ತಿರುಮಾಣಿಕ್ಯವಾಸಕರ್ ಅಂತ 4 ಜನ ಧರ್ಮ ಅರ್ಥ ಕಾಮ ಮೋಕ್ಷ. ಈ ಧರ್ಮಾರ್ಥ ಕಾಮ ಮೋಕ್ಷ ಚತುರ್ವಿಧ ಫಲ ಅಂತ ಎಲ್ಲ ಅರ್ಚಕರು ಆಶೀರ್ವಾದ ಮಾಡ್ತಾರೆ ಅಷ್ಟೇ. ಆದರೆ ನಾಳೆ ಯಾರ್ಯಾರು ಹಾಲನ್ನು ಕೊಟ್ಟು ಅಭಿಷೇಕವನ್ನು ಮಾಡಿಸ್ತಾರೆ 3 ಜನಕ್ಕೆ, ಒಂದು ಚಂಡಿಕೇಶ್ವರನಿಗೆ, ಒಂದು ನಂದೀಶ್ವರನಿಗೆ, ಒಂದು ಈ 4 ಜನ ಇರತಕ್ಕಂಥ ಧರ್ಮ ಅರ್ಥ ಕಾಮ ಮೋಕ್ಷ, ಈ 4 ಜನಕ್ಕೆ ಎಡಭಾಗದಲ್ಲಿ ಅಭಿಷೇಕವನ್ನು ಮಾಡಿಸಿದಾಕ್ಷಣಕ್ಕೆ ಬಿಲ್ವಾರ್ಚನೆ ಪರಮೇಶ್ವರನಿಗೆ ಹೋದಾಗ ಸಾಕು ಸಾಕು ಅಂತಕ್ಕಂಥ ವಿಚಾರದಲ್ಲಿ ಇಡೀ ದೇವತೆಗಳ ಪ್ರಸನ್ನವಾಗಿ ಲೋಕವೆಲ್ಲ ಈ ರಾಜ್ಯವೆಲ್ಲ ಸುಭಿಕ್ಷವಾಗಿರೋಕ್ಕೆ ಅವಕಾಶವನ್ನು ಮಾಡಿಕೊಡ್ತಾನೆ ಆ ಭಗವಂತ. ಅದಕ್ಕೆ ಸ್ವಚಿರ್ಭೂತವಾಗಿರ್ತಕ್ಕಂಥ ಮನಸ್ಸಲ್ಲಿ ಪ್ರತಿಯೊಬ್ಬನು ನಿಜವಾಗ್ಲೂ ನಾನು ಅಧಿಕಾರಿ ಅಲ್ಲ ಅಂತ ಹೇಳಿ ನಿಜವಾಗ್ಲೂ ಸಾಕ್ಷಾತ್ಕಾರವನ್ನು ಪಡಿಸಿ, ಅಧಿಕಾರವೆಲ್ಲ ಕೊಟ್ಟರು ನೀನೇ ಪರಮೇಶ್ವರ, ನಿನಗಿಂತ ದೊಡ್ಡ ಅಧಿಕಾರಿ ಇಡೀ ಜಗತ್ತಲ್ಲಿ ಯಾರಿದ್ದಾನೆ ಅಂತ ಹೇಳಿ ಶರಣು ಶರಣು ಅಂತ ನಮಸ್ಕಾರ ಮಾಡಿದ್ರೆ ಸರ್ವ ಪಾಪ ಪರಿಹಾರಗಳಾಗತ್ತೆ, ಸರ್ವ ದೋಷಗಳು ಹೊರಟೋಗತ್ತೆ. ಇಡೀ ಜಗತ್ತಲ್ಲಿ ಪ್ರಶೋಧ ದಿವಸ ಈ ಪ್ರದೋಷದಿಂದ ಬಂದಿರತಕ್ಕಂಥ ಪರಮೇಶ್ವರನು ಸಾಕ್ಷಾತ್ ಹೊರಭಾಗದಲ್ಲಿ ಬರ್ತಾನಂತೆ. ಕ್ರಿಮಿ ಕೀಟ ಜೀವರಾಶಿಯನ್ನು ತಾನೇ ನೋಡಕ್ಕೆ ಹೊರಗಡೆ ಬರ್ತಾನೆ. ಆ ಸಿಂಹ ಸ್ವರೂಪದಲ್ಲಿ ಕೂತಿರ್ತಕ್ಕಂಥ ದುರ್ಗಾ ಸ್ವರೂಪದಲ್ಲಿ, ಅದರ ಜೊತೆಗೆ 2 ಮಕ್ಕಳ ಜೊತೆಗೆ ರಾಹು ಕೇತುಗಳ ದೋಷಗಳ ನಿವಾರಣೆ ಮಾಡೋಕ್ಕೆ ಗಣೇಶ ಸುಬ್ರಹ್ಮಣ್ಯ ಚಂಡಿಕೇಶ್ವರನ ಕೂತ್ಕೊಂಡು ತಾಳವನ್ನು ಹಾಕ್ತಾನೆ. ಅದಕ್ಕೆ ಯಾವತ್ತು ಚಂಡಿಕೇಶ್ವರ ನಮಸ್ಕಾರ ಮಾಡಬೇಕಾದ್ರೆ ಪರಮೇಶ್ವರನ್ ಹೇಳಬೇಕಾದ್ರೆ ನೀವೇನು ಮಾಡಬೇಕು, ಎಲ್ಲರೂ ಹೋಗ್ಬಿಡ್ತೀರ ಹಿಂಗೆ ಅಂದ್ಬಿಡ್ತೀರ, ಹಾಗೆಲ್ಲ ಮಾಡೋ ಹಾಗಿಲ್ಲ. ನಮ್ಮ ಸಂಸ್ಕಾರ ಏನು ಹೇಳುತ್ತೆ, ಅವನ ಬಾಗಿಲ ದ್ವಾರ ನೋಡಿದಾಗ 4 ದ್ವಾರಗಳಲ್ಲಿ ಅವನಿಗೆ ಏಕೋಭಿ ಮಧ್ಯಭಿ ಊತ್ರೈಭಿ ಮನೋಭಿ ಅಂತ ಕೇಳ್ಕೋಬೇಕು. ಅದಕ್ಕೆ ಆ ಸ್ಮರಣೆನ ಮಾಡಿ ಅವನಿಗೆ ಕೈ ಧೂಳನ್ನು ನಾವುಗಳು ಹೀಗೆ 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 ಅನ್ನಬೇಕು. ಯಾಕೆಂದರೆ ನೋಡಪ್ಪ, ನೀನು ದೇವಸ್ಥಾನದಲ್ಲಿ 2 ಹೊತ್ತು ಕೂತ್ಕೊಂಡಿದ್ದೀವೋ, ಒಂದು ಕ್ಷಣ ಕೂತಿದ್ದೀವೋ ಗೊತ್ತಿಲ್ಲ, ಆದರೆ ಶಿವನ ಆಲಯವಾಗಿರ್ತಕ್ಕಂಥ ನಿನ್ನ ಜವಾಬ್ದಾರಿ. ಆದ್ದರಿಂದ ನೋಡು, ಒಂದು ಕೈಯಲ್ಲಿರ್ತಕ್ಕಂಥ ಧೂಳು ಕೂಡ ಇಲ್ಲಿಂದ ನಾವು ತೊಗೊಂಡು ಹೋಗ್ತಿಲ್ಲಪ್ಪ ಅಂತ ಹೇಳಿ ಆ ಕಡೆ ತಟ್ಟಬೇಕು. ಕೆಲವ್ರ ಹಿಂಗೆ ತಟ್ತಾರೆ, ಏನು ಕ್ಲಾಪ್ಸ್ ಹೊಡಿತಾ ಇದ್ದೀರಾ, ಕಿವಿಡೇನೋ? ಅಯ್ಯೋ, ಏನಕ್ಕೆ ನಾವು ಕೈಯನ್ನು ಒದರ್ತೀವಿ, ಏನಕ್ಕೆ ಆ ಶಾಸ್ತ್ರವನ್ನು ಮಾಡ್ತೀವಿ ಅನ್ನೋದು ಮೊದಲು ತಿಳ್ಕೊಳ್ಳಿ. ಆಮೇಲೆ ಇವನು ಮಾಡ್ತಾನೆ ಅವನು ಮಾಡ್ತಾನೆ ಅಂಥೇಳಿ. ಒಂದು ಕುರಿ ನೀರಲ್ಲಿ ಇಳಿದ್ರೆ ಇರೋ ಬರೋ ಎಲ್ಲ ಕುರಿಗಳು ಇಳಿತೇವೆ, ಸರಿಯಾಗಿ ಇಳಿದ್ರೆ ಸಂತೋಷವಾಗುತ್ತೆ. ಅದಕ್ಕೆ ನೀವುಗಳು ಏನು ಮಾಡಬೇಕು ಅಂದರೆ, ಹೋದ ತಕ್ಷಣ ಆ ಬಾಗಿಲಿರುತ್ತೆ, ಈ ದ್ವಾರ ಇರುತ್ತೆ, ಕೆಳಗಡೆ ದ್ವಾರಕ್ಕೆ ತಟ್ಟಬೇಕು, ಪಕ್ಕದ ದ್ವಾರ ತಟ್ಟಬೇಕು, ಊರ್ಧ್ವ ದ್ವಾರಕ್ಕೆ ತಟ್ಟಬೇಕು, ಈ ಭಾಗದ ತಟ್ಟಬೇಕು. ಜಯ ವಿಜಯರ ಸಮೇತವಾಗಿ ಊರ್ಧ್ವಲೋಕ ಅಂದರೆ ಮೇಲ್ಲೋಕಕ್ಕೆ ಭೂಲೋಕ ಸ್ಮರಣೆ ಆಗಿರ್ತಕ್ಕಂಥ ನೀನು ಸಾಕ್ಷಿ ರೂಪವಾಗಿದೆಯಾ. ನಾನು ದೇವಸ್ಥಾನಕ್ಕೆ ಬಂದಿದ್ದೀನಿ, ಪರಮೇಶ್ವರನ ದರ್ಶನ ಮಾಡಿದ್ದೀನಿ, ಆದರೆ ಹೇಳ್ತಕ್ಕಂಥವ್ನು ನೀನೇ ಆಗಿರೋದ್ರಿಂದ, ಪಕ್ಕದಲ್ಲಿರೋ ನೀನೇ ಆಗಿರೋದ್ರಿಂದ ನಿನ್ನ ದೇವಸ್ಥಾನದ ಒಂದು ಚೂರು ಧೂಳನ್ನ ತೊಗೊಂಡಿಲ್ಲ. 3 ಸಲ ಓದಬೇಕು. ಹಾಗೆ ಅಂದ್ಬಿಟ್ಟು ಕೈಯಲ್ಲಿ ಬೇಕು ಅಂತ ಮಣ್ಣು ಮಾಡ್ಕೊಂಬಂದು ಎಲ್ಲ ಧೂಳು ಮಾಡಿಟ್ಬಿಡ್ಬೇಡಿ ಆ ದೇವಸ್ಥಾನ ಎಲ್ಲ ಗರ್ಭಗುಡಿ. ಅರ್ಥ ಆಯ್ತಾ? ಸುಮ್ಮನೆ ಆ ಕೈನ ಶಾಸ್ತ್ರಕ್ಕೆ ಹೀಗೆ ಅನ್ಕೋಬೇಕು. ಅದಾದ ಮೇಲೆ ಏಕೋ ದ್ವಯ ತ್ರಯ ಆ 3 ಚಿಟಿಕೆಯನ್ನು ಹೊಡೆದು ನಮಸ್ಕರಿಸಿ ಹೊರಭಾಗದಲ್ಲಿ ಬರಬೇಕು. ಅವನ್ನ ನೋಡದೆ ನೀವೇನಾದರೂ ಬಂದರೆ ಪೂರ್ಣ ಫಲಪ್ರಾಪ್ತಿ ಇಲ್ಲ. ಈ ರೀತಿಯಾಗಿರ್ತಕ್ಕಂಥ ಪರಿಪೂರ್ಣ ಜ್ಞಾನ ಚಕ್ಷಸ್ಸನ್ನು ಈ ಸಂಸ್ಕಾರದಲ್ಲಿ ನಾವು ತಿಳ್ಕೋಬೇಕು, ಇದೆಲ್ಲ ಅಭಿವೃದ್ಧಿ ಪಡಿಸ್ಕೋಬೇಕು. ಆಮೇಲೆ ಹೊರಭಾಗದಲ್ಲಿ ಬರಬೇಕು. ನೀವೇನು ಹೇಳುತ್ತೆ, ಇಡೀ ಜಗತ್ತಿನಲ್ಲಿ ದೇವರು ನೋಡದೇ ಇದ್ರೂ ಶ್ರೇಷ್ಠವಾದ ದರ್ಶನ ಆ ಗೋಪುರ ದರ್ಶನ. ಅದಕ್ಕೆ ಗೋಪುರಕ್ಕೆ ಸಮಾನವಾಗಿ ಬರ್ತಕ್ಕಂಥ ಇವತ್ತಿನ ದಿವಸ 5 ರಥಗಳು ಮೈಸೂರು ಜಿಲ್ಲೆಯಲ್ಲಿ ಇದ್ದಾರೆ, ಚಾಮರಾಜನಗರದಲ್ಲಿ ಇದ್ದೀರಾ, ಎಲ್ಲ ಮಂಡ್ಯ ಜಿಲ್ಲೆಯಲ್ಲಿ ಇದ್ದೀರಾ, ಶ್ರೀರಂಗಪಟ್ಟಣ ಜಿಲ್ಲೆಯಿದ್ದೀರಾ, ಸುತ್ತಮುತ್ತಲೂ ಇರತಕ್ಕಂಥ ಪಾಂಡವಪುರದಲ್ಲಿ ಇದ್ದೀರಾ, ಎಲ್ಲರೂ ಹತ್ತಿರದಲ್ಲಿರ್ತಕ್ಕಂಥ ದಯವಿಟ್ಟು ಹೋಗಿ ಆ ದರ್ಶನವನ್ನು ನೋಡೋದಲ್ಲದೆ ಕರ್ನಾಟಕ ರಾಜ್ಯಾದ್ಯಂತ ಯಾರ್ಯಾರು ಇದ್ದೀರಾ, ಕನಿಷ್ಠ ಪಕ್ಷ ನಾಳೆ ಒಳಗಾದರೂ ಸೇರಿಬಿಟ್ಟು ಈ 5 ರಥಗಳು ಹಾಗೆಯೇ ದೇವಸ್ಥಾನದ ಪಕ್ಕ ನಿಂತಿದ್ರೆ, ಗೋಪುರಕ್ಕೆ ಭಾಗದಲ್ಲಿ ರಥ ನಿಂತಿದ್ರೆ ಏನು ಆನಂದ ಅಂದರೆ, ಆ ದರ್ಶನವನ್ನು ಮಾಡಿದ್ರೆ ಅಹೋ ಭಾಗ್ಯ ಅಂತೆ. ಇಂಥ ಭಾಗ್ಯ ನಿಮಗೆಲ್ಲ ಸಿಗಲಿ, ಎಲ್ರಿಗೂ ಲೋಕ ಕಲ್ಯಾಣವಾಗಲಿ, ಆ ಭಗವಂತ ಕೃಪಾಕಟಾಕ್ಷ ಎಂದಿಗೂ ಇರಲಿ ಅಂತ ಹೇಳ್ತಾ ನಾಳೆ ಹಾಲನ್ನು ಹಾಕೋದು ಮರಿಬೇಡಿ. ತ್ರಿಮೂರ್ತಿಗಳಾಗಿರ್ತಕ್ಕಂಥ ನಂದೀಶ್ವರ, ಚಂಡಿಕೇಶ್ವರ, ಧರ್ಮಾರ್ಥ ಕಾಮ ಮೋಕ್ಷ ಚತುರ್ವಿಧ ಫಲ ಕೊಡ್ತಕ್ಕಂಥ 4 ಧರ್ಮ ದೇವತೆಗಳು ಆ ಕಡೆ ನಿಂತಿದ್ದಾರೆ. ತಿರುಜ್ಞಾನ ಸಂಬಂಧರ್, ಅಪ್ಪರ್ ತಿರುನಾವಕರಸರ್, ತಿರುಸುಂದರಮೂರ್ತಿ, ತಿರುಮಾಣಿಕ್ಯವಾಸಕರ್. ಶುಕ್ರವಾರ ಬಹಳ ವಿಶೇಷ.
ಪ್ರದೋಷಕ್ಕೆ ಅನುಗ್ರಹವಾಗಿ ಸಿಗ್ತಕ್ಕಂಥ ದಿನ. ಇನ್ನು ಭೂತೋ ಭವಿಷ್ಯತೆ ಮತ್ತೆ ತಿರುಗಿ ಅಂತ ಮುಹೂರ್ತ ಸಿಗತ್ತಾ? ಸಿಗಲ್ಲ. ಅಂದರೆ ದೇವತೆಗಳ ಜೊತೆಗೆ ಅವರೂ ಪಾದಾರವಿಂದನ ಮಾಡಿದಾಗ ನಾವು ಹಾಲಲ್ಲೇ ಕಾಲು ತೊಳೆದ ಹಾಗೆ ಶ್ರೇಷ್ಠತೆ. ಇಂಥ ಹಾಲಲ್ಲಿ ತೊಳೆದಾಗ ಲಕ್ಷ್ಮೀ ಕ್ಷೀರ ಸಮುದ್ರ ರಾಜತನಯಾಂ ದಾಸೀಭೂತ ಸಮಸ್ತ ಲೋಕವೈಕಾಂ, ಅಂದರೆ ದಾಸಿ ಆಗ್ತಕ್ಕಂಥ ವಿಶೇಷ ಲಕ್ಷ್ಮಿನೇ ಸ್ವತಃ ಹಾಲಲ್ಲಿ ಕೂತ್ಕೊಂಡು ದಾಸಿ ಆಗ್ತಾಳಂತೆ ಇಡೀ ಲೋಕಕ್ಕೆ, ಕ್ಷೇಮಕ್ಕೆ, ನಮ್ಮೆಲ್ಲರ ದಾರಿದ್ರ್ಯ ತೊಳೆಯಕ್ಕೆ. ನಿಮಗೂ ಒಳ್ಳೇದಾಗಲಿ ಅಂತ ಹೇಳ್ತಾ, ನಾವು ಆ ಲಕ್ಷ್ಮಿ ಹೇಗೆ ಮನಸ್ಸು ತಿಳಿಯಾಗಿದೆಯೋ ನಿಮ್ಮ ಮನಸ್ಸು ಅದೇ ರೀತಿಯ ಹಾಲಿನಂತ ತಿಳಿಯಾಗಲಿ ಅಂತ ಹೇಳ್ತಾ ನಂಜುಂಡೇಶ್ವರನ ಸ್ಮರಣೆ ಮಾಡಿಕೊಂಡು ಲೋಕ ಸಮಸ್ತ ಸುಖಿನೋ ಭವಂತು ಸನ್ಮಂಗಳಾನಿ ಭವಂತು. ಗುರುಜಿ, ಒಂದು ಹೆಮ್ಮೆಯ ಸಂಗತಿ ಏನಂದ್ರೆ ಕರುನಾಡಲ್ಲೇ ಇಂತಹ ಒಂದು ದೈವ ಸಾನ್ನಿಧ್ಯ ಇರೋದು. ನೀವು ಒಳ್ಳೆಯ ಮಾಹಿತಿಯನ್ನ ಕೂಡ ಹೇಳಿದ್ರಿ. ಹೋಗ್ಬಿಟ್ಟು ಚಂಡಿಕೇಶ್ವರನ ದರ್ಶನವನ್ನ ಮಾಡಲಿಲ್ಲ ಅಂದ್ರೆ ಖಂಡಿತ ಫಲಪ್ರಾಪ್ತಿ ಆಗಲ್ಲ, ಪರಿಪೂರ್ಣವಾಗಲ್ಲ ನಮ್ಮ ಪ್ರಾರ್ಥನೆ ಅಂತ ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ ಧನ್ಯವಾದಗಳು ಗುರುಜಿ. ವೀಕ್ಷಕರೇ, ಖಂಡಿತವಾಗ್ಲೂ ನೀವೆಲ್ಲರೂ ಕೂಡ ನಂಜುಂಡೇಶ್ವರನ ದರ್ಶನವನ್ನ ಮಾಡಿ ಅಂತ ಹೇಳ್ತಾ ಮತ್ತೆ ನಾಳೆ ಭೇಟಿಯಾಗೋಣ ನಿಮ್ಮ ನೆಚ್ಚಿನ ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮದಲ್ಲಿ ಅಂತ ಹೇಳ್ತಾ ಹೋಗ್ಬರೋದಾ? ನಮಸ್ಕಾರ.